ಮುತ್ತಣ್ಣನ ಬೆಳ್ಳಿ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಬೆಳ್ಳಿ ಕೈಲಿ ಏನು ಆಗ್ತಾ ಇಲ್ವಲ್ಲ, ಅದಕ್ಕೆ ಮಾಯ ಮೇಲೆ ದ್ವೇಷ. ನೀನೇ ನಿಮ್ಮ ಮನೆಗೆ ಬಂದು ಅಕ್ಕನ ಥರ ಸಾಯ್ತಿರೋ ಅಂದಳು, ಇವತ್ತು ಧೈರ್ಯವಾಗಿ ದೂರ ಕೊಡಕ್ಕೆ ಬಂದಾಳಂದರೆ ಅನುಮಾನ ಬರೋದಲ್ವಾ? ನೀವೇ ಹೇಳ್ರಿ ಗೌಡ್ರೆ. ಬೆಳ್ಳಿ ಮಾಡ್ತಾರೋ ಸರಿನೋ ತಪ್ಪ ಹೇಳಿ. ಇಲ್ಲ ಗೌಡ್ರೆ, ನೀವು ಹೇಳ್ತಿರೋದೆಲ್ಲ ಸುಳ್ಳು. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನನಗೆ ಹುಚ್ಚಿ ಪಟ್ಟ ಕಟ್ತಿದ್ದಾರೆ. ಶರ್ಮಿಳಕ್ಕ, ಅವತ್ತು ಅಶೋಕ್ ಮಾವ ಮನೆ ಕುಡ್ಕೊಂಡು ಬಂದು ಹೇಗೆಲ್ಲ ನಡ್ಕೊಂಡ್ರು ಅಂತ ನೀವೇ ನೋಡಿದಿರ ತಾನೆ. ನೀವಾದ್ರೂ ನಿಜ ಹೇಳಿ ಅಕ್ಕ. ಮಾಯಕ್ಕ, ನೀವಾದ್ರೂ ಹೇಳಿ. ಮಾತಾಡ್ಬೇಡ ನೀನು. ಅಲ್ಲ ಬೆಳ್ಳಿ, ನಿನಗೆ ತೊಂದರೆ ಆಗ್ತಿದೆ ಅಂದ್ರೆ ನನ್ನ ಹತ್ರ ಬಂದು ಹೇಳ್ಕೋಬೇಕಿತ್ತು. ಅದನ್ನ ಬಿಟ್ಟು ಸೀದಾ ಪಂಚಾಯತಿಗೆ ಬಂದು ದೂರ ಕೊಟ್ಟು ಈಗ ನನ್ನ ಕಾಪಾಡು ಅಂತಿದ್ಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಅಕ್ಕ, ಈ ಘಟನೆ ನಡೆದಾಗ ನೀವು ಆಸ್ಪತ್ರೆಯಲ್ಲಿದ್ರಿ, ಅದಕ್ಕೆ ನಾನು ನಿಮಗೆ ಹೇಳಕ್ಕಾಗ್ಲಿಲ್ಲ. ಹಾಸ್ಪಿಟ್ಲ್ ಏನ್ ಅಮೆರಿಕದಲ್ಲಿದ್ಯಾ? ಒಂದ್ ಕಾಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮನೆಗೆ ಬರ್ತಿದ್ದೆ ತಾನೆ. ಅಲ್ಲ ಬೆಳ್ಳಿ, ನೀನ್ ನಿಜವಾಗ್ಲೂ ಮುಗ್ದೇನಾ ಇಲ್ಲ ನಾಟಕ ಆಡ್ತಿದ್ಯಾ ಅಂತ ಅನುಮಾನ ಬರ್ತದೆ. ನೋಡಿ, ಬೆಳ್ಳಿ ಮಾನಸಿಕವಾಗಿ ನೊಂದಿದ್ದಾಳೆ, ಅದಕ್ಕೆ ಈ ರೀತಿ ವಿಚಿತ್ರವಾಗಿ ನಡ್ಕೋತಿದ್ದಾಳೆ ಗೌಡ್ರೆ. ಮೊದಲು ಸ್ವಾತಿನ ಇವಳಿಂದ ದೂರ ಮಾಡಿ. ಇಷ್ಟು ಚಿಕ್ಕ ಹುಡುಗಿನ ಈ ಹುಚ್ಚಿ ಕೈಲಿ ಕೊಡೋದು, ಮಂಗನ್ ಕೈಲಿ ಮಾಣಿಕ್ಯ ಕೊಡೋದು ಎರಡು ಒಂದೇ. ನೋಡಿ, ನಮಗೆ ಸ್ವಾತಿ ಜೀವ ಮುಖ್ಯ. ನಾಳೆ ಅವಳೇ ಕೊಂದು ಅಶೋಕನ್ ಮೇಲೆ ಆರೋಪ ಹಾಕಿದ್ರು ನಮ್ಗೇನು ಆಶ್ಚರ್ಯ ಇಲ್ಲ. ದಯವಿಟ್ಟು ಮಗುನ ಅವಳಿಂದ ದೂರ ಮಾಡಿ. ಅಲ್ಲಮ್ಮ, ಸ್ವಾತಿನ ಬೆಳ್ಳಿಯಿಂದ ದೂರ ಮಾಡೋದು ಅಂದ್ರೆ? ನೀವ್ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾಳೆ ಏನೇ ಅನಾಹುತ ನಡೆದು ಅದಕ್ಕೆ ನೀವೇ ಜವಾಬ್ದಾರರು, ಬರ್ದಿಟ್ಕೊಳ್ಳಿ. ನಮ್ಮೆಲ್ರಿಗೂ ಬೆಳ್ಳಿ ಮೇಲೆ ಅಕ್ರೆ ಇದೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮಗು ಜೀವ ಉಳಿಸೋದು ನಮಗೆ ಮುಖ್ಯ. ನಾಳೆ ಮುತ್ತು ಮಾವ ಮನೆಗೆ ಬಂದು ಸ್ವಾತಿ ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ಬೇಕಾಗಿರೋದು. ದಯವಿಟ್ಟು ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ತೀರ್ಪು ಕೊಡಿ. ಈಗಲೂ ಕಾಲ ಮಿಂಚಿಲ್ಲ, ದಯವಿಟ್ಟು ಸ್ವಾತಿನ ನನಗೊಪ್ಸಿ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಮುತ್ತು ಮಾವನ್ ಮಗಳಂದ್ಮೇಲೆ ಅವಳು ನನಗೂ ಮಗಳೇ. ನನ್ನ ಪ್ರಾಣ ಇರೋವರೆಗೂ ಅವಳನ್ನ ಜೋಪಾನ ಮಾಡಿ ಸಾಕ್ತೀನಿ. ದಯವಿಟ್ಟು ಸ್ವಾತಿನ ನನ್ನ ಜೊತೆ ಕಳಿಸ್ಕೊಡಿ. ಚಿಕ್ಕಿ, ಅವ್ರೇನೇನೋ ಮಾತಾಡ್ತಿದ್ದಾರೆ, ನಾನು ಯಾಕೆ ಅವ್ರ ಜೊತೆ ಹೋಗ್ಬೇಕು? ಬೇಕಾದ್ರೆ ಊರವ್ರನ್ನೇ ಕೇಳಿ, ಅವ್ರು ಬೇಡ ಅಂದ್ರೆ ಬೇಡ, ಆದ್ರೆ ಸ್ವಾತಿನ ಬೆಳ್ಳಿ ಜೊತೆ ಇರೋದಕ್ಕೆ ನಾವು ಬಿಡಲ್ಲ. ಚಿಕ್ಕಿ, ನಾನೆಲ್ಲೂ ಹೋಗಲ್ಲ, ನನ್ನ ಯಾರ ಹತ್ರನೂ ಕಳಿಸ್ಬೇಡಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ಬೆಳ್ಳಿ, ಅವಳಿಂದನೇ ದೂರ ಮಾಡೋದು ಯಾವ ಹೇಳಿಕೊಡ್ರೆ? ಮಾಯಕ್ಕ, ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಸ್ವಾತಿನ ನನ್ನಿಂದ ದೂರ ಮಾಡಬೇಡಿ. ನನಗೆ ಅಂತ ಇರೋದು ಸ್ವಾತಿ ಒಬ್ಳೆ. ಅವಳಿಗೋಸ್ಕರನೇ ನಾನು ಇನ್ನೂ ಜೀವಂತವಾಗಿದ್ದೀನಿ. ನನ್ನಿಂದ ಅವಳ ದೂರ ಮಾಡೋದು ಒಂದೇ, ನನ್ನನ್ನು ಸಾಯಿಸೋದು ಒಂದೇ. ದಯವಿಟ್ಟು ಸ್ವಾತಿನ ನನ್ನಿಂದ ದೂರ ಮಾಡಬೇಡಿ. ನಾನು ಅವಳಿಗೆ ತಾಯಿ ತರ ನೋಡ್ಕೊಳ್ತೀನಿ. ಹೇಗಾಡ್ತಿದ್ದಾಳೆ ಅಂತ ನೀವೇ ನೋಡಿ.
ಸರಿಯಾಗಿದೆ ಅಂತ ಅನಿಸ್ತಿಲ್ವಾ? ದಯವಿಟ್ಟು ಹಿಂದೆ ಮುಂದೆ ನೋಡದೆ ಸ್ವಾತಿನ ನನಗೆ ಒಪ್ಸಿ. ಅವಳು ಜೀವನ ಪೂರ್ತಿ ಸುಖವಾಗಿ ಸಂತೋಷವಾಗಿರ್ತಾಳೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಎಷ್ಟು ಕರೆದ್ರೂ ನಾನು ಬರಲ್ಲ. ನನಗೆ ಅಪ್ಪ ಬೇಕು, ಚಿಕ್ಕಿ ಬೇಕು, ಬೇರೆ ಯಾರ ಹತ್ರನೂ ನಾನು ಹೋಗಲ್ಲ. ಚಿಕ್ಕಿ, ನೀನಾದ್ರೂ ಹೇಳು ಚಿಕ್ಕಿ, ನಾನು ನಿನ್ನ ಹತ್ರನೇ ಇರ್ತೀನಿ ಅಂತ ಹೇಳು. ನೋಡಿ, ಇದೊಂದು ಇಷ್ಟೊಂದು ಸಮಸ್ಯೆ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಸ್ವಾತಿನ ಮಾಯಿನ್ಗೊಪ್ಸೋದು ಬೇಡ, ಬೆಳ್ಳಿ ಕೊಡೋದು ಬೇಡ. ಸ್ವಾತಿನ ಪಂಚಾಯ್ತಿಗೊಪ್ಸಿ. ತೀರ್ಪೇನೇ ಇದ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ನಾಳೆ ತೀರ್ಮಾನ ಮಾಡೋಣ. ಬೆಳ್ಳಿ, ಸ್ವಾತಿನ ಬಿಟ್ಟು ದೂರ ನಿಂತ್ಕೋ. ಇಲ್ಲ, ನಾನು ಚಿಕ್ಕಿ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಹೋಗಲ್ಲ ಚಿಕ್ಕಿ. ಪಂಚಾಯ್ತಿ ತೀರ್ಮಾನಕ್ಕೆ ಬದ್ಧವಾಗಿರ್ತೀಯೋ ಇಲ್ವೋ? ಕೈ ಬಿಟ್ಟು ದೂರ ನಿಂತ್ಕೋ. ನೋಡ್ರಪ್ಪ, ಇವತ್ತಿನ ಪಂಚಾಯ್ತಿ ಮುಗೀತು. ನಾಳೆ ಬೆಳಿಗ್ಗೆ 11 ಗಂಟೆಗೆ ನ್ಯಾಯ ತೀರ್ಮಾನ ಇಟ್ಕೊಳ್ಳೋಣ. ನಮ್ಮ ಹೊಟ್ಟೆ ತವಾನೆ ಬಂದ್ಬಿಡಿ. ಏ ವೆಂಕಟ, ಬಾರ್ಲಾ ಇಲ್ಲಿ. ಮಗಿನ ಕರ್ಕೊಂಡೋಗಿ ಅವನ ಕೈಗೆ ಒಪ್ಸು. ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ. ಏನು ಮಾಡಲ್ಲ. ನಿಜವಾಗ್ಲೂ ನೀನ್ ಇದ್ಯಾ? ಒಂದ್ ವೇಳೆ ನೀನ್ ನಿಜವಾಗ್ಲೂ ಇದ್ದಿದ್ರೆ ನನ್ ಕಷ್ಟಗಳನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತಿದ್ಯಾ? ಒಬ್ರು ಎಷ್ಟು ಕಷ್ಟ ಅಂತ ತಡ್ಕೋಬೋದೋ ಅಷ್ಟು ಕಷ್ಟನ ತಡ್ಕೊಂಡ್ ಬಂದಿದ್ದೀನಿ. ಆದ್ರೂ ನಿನಗ್ ನನ್ ಮೇಲೆ ಕರುಣೆ ಅನ್ನೋದೇ ಬರ್ತಿಲ್ಲ ಅಲ್ವಾ? ನಾನು ನಿನಗಂತ ಅನ್ಯಾಯ ಏನ್ ಮಾಡಿದ್ದೀನಿ? ಮುತ್ತು ಮಾವ ಪ್ರಜ್ಞೆ ಇಲ್ದೆ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನ ಸ್ವಾತಿ, ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ನನಗ್ ಸ್ವಾತಿನ ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ತಾಯಿ ಮಗಳು ಅಂತ ಇಡೀ ಊರೂರೇ ಕೊಂಡಾಡ್ತಿತ್ತು. ನಮ್ ಪ್ರೀತಿನ ನೋಡಕ್ಕಾಗದೆ ದೂರ ಮಾಡಿದ್ಯಾ? ಇದ್ ನ್ಯಾಯನಾ? ಸ್ವಾತಿಗೋಸ್ಕರನೇ ನಾನು ಮುತ್ತು ಮಾವ ಕಷ್ಟ ಪಡ್ತಿದ್ದೀವಿ. ನಮ್ಗೆ ಯಾಕೆ ಇಷ್ಟೊಂದು ಸಂಕಟ ಕೊಡ್ತಿದ್ಯಾ? ನಿನಗೆ ಇನ್ನೂ ಕಷ್ಟ ಕೊಡ್ಬೇಕು ಅಂದ್ರೆ ಮುತ್ತು ಮಾವ, ನಾನು, ಸ್ವಾತಿ ಎಲ್ಲಿದೀವೋ ಅಲ್ಲಿಂದಾನೆ ನಿನ್ನ ಹತ್ರ ಕರ್ಕೊಂಡ್ಬಿಡು. ನಿನ್ನ ಹತ್ರ ಕರ್ಕೊಂಡ್ಮೇಲೆ ಯಾವತ್ತೂ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋ ಪ್ರಸಂಗನೇ ಬರಲ್ಲ.
ನಿನಗೆ ನನ್ನ ಗೋಳ್ ಕೇಳೋ ಕಷ್ಟನೂ ಇರಲ್ಲ. ಸರಿ, ಇಷ್ಟು ದಿನಾನೇ ನಂಬಿದ್ದೀನಿ. ಇದು ನಾನು ನಿನ್ನ ಹತ್ರ ಕೊನೆ ಸಾರಿ ಕೇಳ್ಕೊಳ್ತಿರೋದು. ಸ್ವಾತಿನ ಮತ್ತೆ ನನ್ನ ಹತ್ರ ಬರೋ ಹಾಗೆ ಮಾಡು. ಒಂದು ವೇಳೆ ನೀನು ನನ್ನ ಕೋರಿಕೆನೇನಾದರೂ ಈಡೇರಿಸಲಿಲ್ಲ ಅಂದರೆ ಇಲ್ಲೇ ನಿನ್ನ ಮುಂದೆ ನನ್ನ ಪ್ರಾಣನ ಬಿಟ್ಬಿಡ್ತೀನಿ. ಇದೇ ನನ್ನ ಕೊನೆ ಮಾತು. ನಿನಗೆ ನಿನ್ನ ಭಕ್ತರು ಚೆನ್ನಾಗಿರ್ಬೇಕು, ಇಲ್ಲ ದುಷ್ಟಶಕ್ತಿಗಳು ಚೆನ್ನಾಗಿರ್ಬೇಕು, ನೀನೇ ನಿರ್ಧಾರ ಮಾಡು. ದೇವ್ರ ಮುಂದೆ ಕೂತ್ಕೊಂಡು ಎಂತ ಮಾತಾಡ್ತಿದ್ಯಾ ಬೆಳ್ಳಿ? ನೀನು ಯಾವ ಕರ್ಮನೂ ಮಾಡಿಲ್ಲ, ದ್ರೋಹನೂ ಮಾಡಿಲ್ಲ. ಇವತ್ತು ನೀನು ಕಣ್ಣೀರು ಹಾಕಿರ್ಬೋದು, ಮುಂದೆ ಒಂದಿನ ಆ ಕಣ್ಣೀರನ್ನ ಪನ್ನೀರ್ ಮಾಡೋ ಹಾಗೆ ಆ ದೇವರು ಮಾಡೇ ಮಾಡ್ತಾನೆ. ಹೌದಮ್ಮ ಬೆಳ್ಳಿ, ನೀನು ಬೇಡೋದೆಲ್ಲ ನಾನು ನಿಂತು ಕೇಳಿಸ್ಕೊಂಡೆ. ಒಂದೇ ಸಲ ಆ ದೇವ್ರ ಮೇಲಿರೋ ನಂಬಿಕೆನ ಕಳ್ಕೊಳ್ಳೋದು ತಪ್ಪು ಬೆಳ್ಳಿ. ಪಂಚಾಯತಿಲಿ ನಿನ್ನ ವಿರುದ್ಧ ಮಾತಾಡೋ ಹಾಗೆ ಪಿತೂರಿ ಮಾಡಿದ್ದಾರಮ್ಮ. ನಿನ್ನ ಸ್ವಾತಿನ ದೂರ ಮಾಡೋದಕ್ಕೇನೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಹೆಣ್ಣಿನ ದುಃಖ ಹೆಣ್ಣಿಗೆ ಅರ್ಥ ಆಗೋದು ಅಂತಾರೆ. ಹೋಗು, ನಿನ್ನ ವಿರುದ್ಧ ಯಾರ್ಯಾರು ಮಾತಾಡಿದ್ರು ಅವ್ರ ಹೆಂಡ್ತಿರ ಹತ್ರ ಎಲ್ಲ ನಿನ್ನ ಕಷ್ಟ ಹೇಳ್ಕೊ. ಎಲ್ಲ ಒಟ್ಟಾಗಿ ನಿಲ್ಲಿ. ಈ ಕೆಟ್ಟ ಸಮಾಜದ ವಿರುದ್ಧ ಹೋರಾಡಿ. ಹೋಗಿ, ಆ ದೇವರಿದ್ದಾನೆ. ಹೌದು ಬೆಳ್ಳಿ, ದೇವ್ರ ಆಶೀರ್ವಾದ ತೊಗೊಂಡೋಗ್ಬಿಟ್ರೆ ಯಾವ ಕೆಲಸನೂ ಆಗಲ್ಲ ಅನ್ನೋ ಮಾತೇ ಇಲ್ಲ. ಸ್ವಾತಿ ನಿನಗೆ ಸಿಕ್ಕೇ ಸಿಗ್ತಾಳೆ. ಬಾ ಬೆಳ್ಳಿ, ಹೋಗೋಣ. ಬಾ ಹೋಗೋಣ. ದೇವ್ರೆ, ಒಳ್ಳೇದಾಗ್ಲಪ್ಪ ಆ ಹುಡುಗಿಗೆ. ಮಂಜುಳಕ್ಕ, ಏನಮ್ಮ ಬೆಳ್ಳಿ? ಮಂಜುಳಕ್ಕ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಅಯ್ಯೋ, ನೀನ್ ನಮ್ಮೂರ ಹುಡುಗಿ, ನಿನಗಿಲ್ಲ ಅಂತೀನ. ಏನ್ ಸಹಾಯ ಬೇಕು ಹೇಳವ? ನನ್ನ ಗಂಡ ಪಂಚಾಯತಿಗೆ ಬಂದು ಇಂಥ ಸುಳ್ಳು ಹೇಳಿದನ. ಇವತ್ತು ಬಿಡಲ್ಲ ಅವನ್ನ. ನಿಮ್ ಗಂಡ ಒಬ್ರೇ ಅಲ್ಲ ಅಕ್ಕ, ನಿಮ್ ಮನೆ ಅಕ್ಕಪಕ್ಕ ಇರೋ ಗಂಡಂದ್ರೆಲ್ಲಾನು ದುಡ್ಡಿಸ್ಕೊಂಡು ಸುಳ್ಳು ಹೇಳಿದ್ದಾರೆ. ಬೆಳ್ಳಿಗೇನಾದ್ರೂ ಅನ್ಯಾಯ ಆದ್ರೆ ನೀವು ಸುಮ್ಮನೆ ಇರ್ತೀರಾ? ಅಯ್ಯೋ ಅಯ್ಯೋ, ಹಂಗೆಲ್ಲ ಮಾಡ್ದ. ಬಾ ಬೆಳ್ಳಿ, ಹೋಗೋಣ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏನ್ ಮಂಜು? ನೋಡಿ ಎಂತ ಕೆಲಸ ಮಾಡಿದೆ ನಿನ್ ಗಂಡ. ನಮ್ಮ ಯಜಮಾನನ ಬೆಳ್ಳಿ ವಿರುದ್ಧವಾಗಿ ಅನ್ಯಾಯ ಸುಳ್ಳು ಹೇಳಿದ್ದಾರೆ ಪಂಚಾಯತಿಗೆ. ಇವತ್ತು ಬರ್ಲಿ ಮನೆ ತಕ್ಕೆ ಐತಿವತ್ತು ಅವನ್ಗೆ. ನೀನೇನು ಹೆದರ್ಕೋಬೇಡ ಬೆಳ್ಳಿ, ನಾನಿದ್ದೀನಿ ನಿನ್ನ ಕಡಿಕೆ. ನೋಡು ಬೆಳ್ಳಿ, ನಿನ್ ಪರವಾಗಿ ನಾನು ನಿಲ್ತೀನಿ, ಯೋಚನೆ ಮಾಡಬೇಡ ನೀನು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನೇನು ಬರ್ತೀನಕ್ಕ. ಏನದು ಏನದು ದುಡ್ಡು ದುಡ್ಡು ಅಂತ ಸಾಯ್ತ. ದುಡ್ಡು ಬೇಕು, ದುಡ್ಡು ಎಷ್ಟೇ ಬೇಕು ದುಡ್ಡು? ಹೇಳ ಹೇಳಿ ಹೇಳಿ ಹೇಳಿ. ಮಜಾ ಮಾಡಾಗ ಎಲ್ಲಿದ್ದು ದುಡ್ಡಿದ್ದು? ಕಷ್ಟಪಟ್ಟು ಬೆವರಿಸಿದ ದುಡ್ಡುಗಳೇ. ನೀನು ಬ್ಯಾವ್ ಸುಡ್ಸಿರೋದ ನಾನು ನೋಡಿದ್ದೀನಿ. ಕುತ್ಕೋ ನೀನು. ಬೆಳ್ಳಿ ವಿರುದ್ಧ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಬಂದಿದ್ಯಾ? ಆ ಮನೆಯಾಳ ಕೊಟ್ನಾ? ಪಂಚಾಯತಿಯಲ್ಲಿ ನ್ಯಾಯ ತೀರ್ಮಾನ ಮಾಡಕ್ಕೆ ಹೋಯ್ತೀಯ ನೀನು? ಮಾಡ್ತೀನಿ ಇರು ನಿಂಗೆ. ಬೆಳ್ಳಿಗೆ ಮೋಸ ಮಾಡ್ತೀಯಾ? ಮೋಸ ಮಾಡ್ತೀಯಾ ಬೆಳ್ಳಿಗೆ? ಬೆಳ್ಳಿಗೆ 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 ಬೆಳ್ಳಿ ಬೆಳ್ಳಿಗೆ ಕುಡಿದು 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 ಬೆಳ್ಳಿಗೆ ದುಡ್ಡು ನಾಟಕ ಆಡ್ತೀಯ, ನಾಟಕ ಆಡ್ತೀಯ, ನಾಟಕ 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 ಆಡ್ತೀಯ, ನಾಟಕ ಬೆಳ್ಳಿ ವಿರುದ್ಧ ಅಂತ. ಬೆಳ್ಳಿಗೆ ಬೆಳ್ಳಿಗೆ ಏನು ಮಾಡಿಲ್ಲ, ಏನು ಮಾಡಿಲ್ಲ. ಬೆಳ್ಳಿ ವಿರುದ್ಧ ಅಲ್ಲಿ ನಾಟಕ ಆಡ್ಕೊಂಡು ಬೆಳ್ಳಿಗೆ ಬೆಳ್ಳಿಗೆ
ಬೆಳ್ಳಿ ವಿರುದ್ಧ ಇನ್ಯಾರು ಇವತ್ತು ಸ್ವಾತಿ ನಮ್ಮ ವಶ ಆಗ್ತಾಳ? ಆಗಲೇಬೇಕು, ಹಾಗೆ ಆಗ್ತಾಳೆ. ಬೆಳ್ಳಿ ವಿರುದ್ಧ ಮಾತಾಡೋಕ್ಕೆ ಅಂತ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಅವ್ರು ಮಾತಾಡಲೇಬೇಕು. ಬೆಳ್ಳಿನ ಸ್ವಾತಿಯಿಂದ ದೂರ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಸೇರಿದ್ದೀವಿ ಅಲ್ವಾ? ನೋಡಿ, ನಿನ್ನೆ ಒಂದು ನಿರ್ಧಾರಕ್ಕೆ ಬಂದು ಒಂದು ತೀರ್ಪು ಕೊಡಬೇಕಿತ್ತು. ಆದರೆ ಅದು ಒಂದು ಮಗುನ ಭವಿಷ್ಯದ ಪ್ರಶ್ನೆ ಆಗಿದ್ರಿಂದ ಚೆನ್ನಾಗಿ ಯೋಚನೆ ಮಾಡಿ ಯಾವುದು ತಪ್ಪು ಯಾವುದು ಸರಿ ಅಂತ ತಿಳ್ಕೊಬೇಕಿತ್ತು. ಅದಕ್ಕೆ ಪಂಚಾಯ್ತಿನ ಇವತ್ತಿಗೆ ಮುಂದೂಡಿದ್ದು. ಏನಪ್ಪ, ಊರ್ ಜನ ಎಲ್ಲ ಏನು ಹೇಳ್ತೀರಾ? ಬೆಳ್ಳಿ ಎಂತಳು ಅಂತ ನಾವೇನು ಹೇಳ್ಬೇಕಾಗಿಲ್ಲ, ಇಡೀ ಊರಿಗೆ ಗೊತ್ತು. ನಮ್ಮೂರ್ ಜಾತ್ರೆಯಲ್ಲಿ ಬೆಳ್ಳಿ ಪೂಜೆ ಮಾಡಿದ್ರೆ ನಮ್ಮೂರ್ ತೇರು ಹೊರಡೋದು. ಏನೇ ಶುಭ ಕಾರ್ಯ ಇದ್ರೂ ಬೆಳ್ಳಿಯಿಂದನೇ ಶುರುವಾಗೋದು. ತುಂಬಾ ಒಳ್ಳೆ ಹುಡುಗಿ. ಎಲ್ಲರೂ ಅವರನ್ನ ಚಾಮುಂಡಿ ತಾಯಿ ಮಗಳು ಅಂತಲೇ ಕರೀತಾರೆ, ಹಾಗೇನೂ ನಡ್ಕೊತಾಳೆ.